ಕಳೆದ ವಾರ ಚೆನ್ನೈಯಲ್ಲಿ ನಡೆದಂಥ ಒಂದು ಮಣಿರತ್ನಂ ಅವರ ನಿರ್ದೇಶನದ ತಗ್ ಲೈಫ್ ಅನ್ನೋ ಸಿನಿಮಾಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರೀ ರಿಲೀಸ್ ಪ್ರೋಗ್ರಾಮ್ಗೆ ಸಂಬಂಧಪಟ್ಟ ಹಾಗೆ ಕಮಲ್ ಹಾಸನ್ ಅವರು ಮಾತಾಡ್ತಾ ಅಣ್ಣವ್ರ ಬಗ್ಗೆ ಶಿವಣ್ಣವ್ರ ಬಗ್ಗೆ ತುಂಬ ಅಭಿಮಾನದ ಮಾತುಗಳನ್ನು ಆಡಿದ್ದಾರೆ. ಅದನ್ನು ನಾವು ಸ್ವಾಗತಿಸ್ತೀವಿ. ಆದರೆ ಅವರು ಮಾತನಾಡ್ತಾ ಎಲ್ಲೋ ಒಂದು ಕಡೆ ಅವ್ರಿಗೆ ಗೊತ್ತಿಲ್ಲದಾಗೆ ಕರ್ನಾಟಕ ಮತ್ತು ತಮಿಳುನಾಡಿನ ಮಧ್ಯೆ ಮತ್ತೆ ಬನ್ನಿ, ದಯವಿಟ್ಟು ಬನ್ನಿ, ಉಮೇಶ್ ಬನ್ಕರ್ ಅವ್ರು ಬರಬೇಕು, ದಯವಿಟ್ಟು ಇಲ್ಲಿ ಬನ್ನಿ, ಇಲ್ಲ ಚೇರ ಅವರು ಕರ್ನಾಟಕ ಮತ್ತು ತಮಿಳುನಾಡಿನ ಬಾಂಧವ್ಯಕ್ಕೆ ಒಂದು ಅಡ್ಡಿ ಉಂಟು ಮಾಡುವಂಥ ಮತ್ತು ಎರಡೂ ರಾಜ್ಯಗಳ ಕಾನೂನು ಸುವ್ಯವಸ್ಥೆಗೆ ಭಂಗ ತರುವಂಥ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಮಾತನಾಡ್ತಾ ಗೊತ್ತಿದ್ದು ಮಾತಾಡಿದಾರೋ ಗೊತ್ತಿಲ್ಲದೆ ಮಾತಾಡ್ತದೆ. ಆದರೆ ಅವರಿಗೆ ಗೊತ್ತಿಲ್ಲದೆ ಇರ್ತಕ್ಕಂಥದ್ದು, ಅವರು ಯಾವುದೇ ವಿಷಯವನ್ನು ಭಾಷೆಯ ವಿಷಯಗಳಲ್ಲಿ ಮಾತಾಡುವಂಥ ಸಂದರ್ಭದಲ್ಲಿ ಸಂಶೋಧಕರ ಅಭಿಪ್ರಾಯಗಳು ಮತ್ತು ಅದರ ಸತ್ಯಾಸತ್ಯತೆಗಳನ್ನು ತಿಳ್ಕೊಂಡು ಮಾತಾಡಬೇಕಾಗಿತ್ತು. ವಾಸ್ತವವಾಗಿ ಅವರಿಗೆ ಗೊತ್ತಿಲ್ಲದೆ ಇರ್ತಕ್ಕಂಥ ವಿಷಯ ಅಂತಂದರೆ ತಮಿಳು ಭಾಷೆಯಲ್ಲಿ ಸಿಕ್ಕಿರ್ತಕ್ಕಂಥ ಶಾಸನಕ್ಕಿಂತಲೂ 115 ವರ್ಷಗಳ ಹಿಂದೆ ಕನ್ನಡದ ಶಾಸನ ಸಿಕ್ಕಿರ್ತಕ್ಕಂಥದ್ದು. ನಮ್ಮದು ಕ್ರಿಸ್ತಶಕ 415ರಲ್ಲಿ ಬರೆದಿರ್ತಕ್ಕಂಥ ತಾಳಗುಂದ ಶಾಸನ ಸಿಕ್ಕಿದೆ. 445ರಲ್ಲಿ ಬರೆದಿರ್ತಕ್ಕಂಥ ಅಲ್ಮಿಡಿ ಶಾಸನ ಸಿಕ್ಕಿದೆ. ಕಾಕುತ್ಸವರ್ಮ ಕದಂಬ ವಂಶದ ಕಾಕುತ್ಸವರ್ಮ ಬರೆಸಿರ್ತಕ್ಕಂಥ ಅಲ್ಮಿಡಿ ಶಾಸನ ಸಿಕ್ಕಿದೆ. ಅದಕ್ಕಿಂತಲೂ ಪುರಾತನವಾದಂಥ ಪ್ರಾದೇಶಿಕ ಭಾಷೆಗಳಿಗೆ ಸಂಬಂಧಪಟ್ಟ ಬೇರೆ ಯಾವುದೂ ಶಾಸನಗಳು ಸಿಕ್ಕಿಲ್ಲ. ಬ್ರಾಹ್ಮಿ ಲಿಪಿ, ಗ್ರೀಕ್ ಲಿಪಿ ಮತ್ತು ಸಂಸ್ಕೃತ ಲಿಪಿಗಳಿಗೆ ಸಂಬಂಧಪಟ್ಟ ಶಾಸನಗಳು ಹೊರತುಪಡಿಸಿದರೆ ಇನ್ನುಳಿದ ಯಾವುದೇ ಪ್ರಾದೇಶಿಕ ಭಾಷೆಗಳು ವಿಶ್ವದಲ್ಲಿ ಇರ್ತಕ್ಕಂಥ ಪ್ರಾದೇಶಿಕ ಭಾಷೆಗಳಿಗೆ ಅತ್ಯಂತ ಹಳೆಯ ಶಾಸನ ಅಂದರೆ ಅದು ತಾಳಗುಂದ ಶಾಸನ. ಮುಂಚೆ 4 ವರ್ಷಗಳ ಮುಂಚೆ ಅದು ಹಲ್ಮಿಡಿ ಶಾಸನ ಅಂತ ಇತ್ತು. ಅದಕ್ಕಿಂತಲೂ ಹಳೆಯ ಶಾಸನ ಸಿಕ್ಕಿದ್ರಿಂದ ಇದು ತಾಳಗುಂದ ಶಾಸನ ಎಲ್ಲ ವಿಶ್ವದ ಎಲ್ಲ ಮೇರೆ ನಾನು ಈಗಾಗ ಹೇಳ್ದಂಗೆ ಸಂಸ್ಕೃತ, ಗ್ರೀಕ್ ಮತ್ತು ಬ್ರಾಹ್ಮಿ ಭಾಷೆಗಳನ್ನು ಹೊರತುಪಡಿಸಿದ್ರೆ ಬೇರೆ ಯಾವುದೇ ಭಾಷೆಗೆ ಇಲ್ಲದೇ ಇರತಕ್ಕಂಥ ಶ್ರೀಮಂತ ಇತಿಹಾಸ ಕನ್ನಡ ಭಾಷೆಗೆ ಇರ್ತಕ್ಕಂಥದ್ದು. ಸುಮಾರು 2300 ವರ್ಷಗಳಿಗೂ ಹೆಚ್ಚು ಭವ್ಯ ಇತಿಹಾಸವನ್ನು ಹೊಂದಿರತಕ್ಕಂಥ ಕನ್ನಡ ಭಾಷೆಯ ಹಿರಿಮೆ ಬಗ್ಗೆ ಅರ್ಥ ಮಾಡಿಕೊಳ್ಳದೆ ಕನ್ನಡ ಭಾಷೆ ತಮಿಳು ಭಾಷೆಯಿಂದ ಹುಟ್ಟಿರ್ತಕ್ಕಂಥದ್ದು ಅನ್ನೋ ಒಂದು ಮಾತನ್ನು ಅವ್ರು ಹೇಳಿದ್ದಾರೆ. ತಮಿಳು ಭಾಷೆ ಬಗ್ಗೆ ನಮಗೆ ಅಪಾರ ಗೌರವ ಇದೆ. ತಮಿಳು ಕೂಡ ಭಾರತದ ಪ್ರಾಚೀನ ಭಾಷೆಗಳಲ್ಲಿ ಒಂದು, ಅದರಲ್ಲಿ ಯಾವುದೇ ಸಂದೇಹ ಇಲ್ಲ. ಆದರೆ ತಮಿಳಿಗಿಂತಲೂ ಅತ್ಯಂತ ಪ್ರಾಚೀನ ಭಾಷೆ ಸಿಕ್ಕಿರ್ತಕ್ಕಂಥ ದಾಖಲೆಗಳ ಮೂಲಕನೇ ನಾವು ಮಾತಾಡಬೇಕಾಗತ್ತೆ. ಸಿಕ್ಕಿರ್ತಕ್ಕಂಥ ದಾಖಲೆಗಳು ಶಾಸನಗಳ ಪ್ರಕಾರ ಕನ್ನಡ ಅತ್ಯಂತ ಪ್ರಾಚೀನ ಭಾಷೆ ಅಂತ ರುಜುವಾತಾಗಿದ್ರು ಕೂಡ ಅದನ್ನು ಅರ್ಥ ಮಾಡ್ಕೊಳ್ಳದೆ, ಅದನ್ನು ಅಧ್ಯಯನ ಮಾಡದೆ ಅವರು ಒಂದು ಎಲ್ಲೋ ಒಂದು ಕಡೆ ತಮಿಳು ದುರಭಿಮಾನದಿಂದ ಮಾತಾಡಿರ್ತಕ್ಕಂಥದ್ದು ನಾವು ಕನ್ನಡಿಗರು ಖಂಡಿಸ್ತಾ ಇದ್ದೀವಿ. ಹಾಗಾಗಿ ಅವರ ಅವ್ರು ನಡೆಸಿರ್ತಕ್ಕಂಥ ತಗ್ ಲೈಫ್ ಸಿನಿಮಾ 5ನೇ ತಾರೀಕು ಕರ್ನಾಟಕ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾಯಿದೆ. ಹಾಗಾಗಿ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ನಾವು ಮನವಿ ಮಾಡ್ಕೊಳ್ತಾ ಇರೋವಂಥದ್ದು, ಈ ಸಿನಿಮಾಗೆ ಸಂಬಂಧಪಟ್ಟ ಯಾರು ಇಲ್ಲಿ ಹಂಚಿಕೆದಾರರು ಯಾರಿದ್ದಾರೆ ಅವ್ರನ್ನ ಇವತ್ತೇ ಕರೆಸಿ ನೀವು ಮಾತನಾಡಿ ಅದಕ್ಕೆ ಕಮಲ್ ಹಾಸನ್ ಅವರಿಂದ ನಾಳೆ ಸಂಜೆ ಒಳಗೆ ಸ್ಪಷ್ಟೀಕರಣ ಕೊಡಿಸ್ಬೇಕು. ಇಲ್ಲದೆ ಹೋದರೆ 5ನೇ ತಾರೀಕು ತಗ್ ಲೈಫ್ ಸಿನಿಮಾ ಎಲ್ಲೆಲ್ಲಿ ಬಿಡುಗಡೆ ಆಗುತ್ತೆ ಅಲ್ಲೆಲ್ಲ ನಾವು ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘಗಳ ಒಕ್ಕೂಟ ಮತ್ತು ಅಣ್ಣವರ ಎಲ್ಲ ದೊಡ್ಡ ಮನೆ ಕುಟುಂಬದ ಅಭಿಮಾನಿಗಳ ಸಂಘಗಳ ಎಲ್ಲರ ವತಿಯಿಂದ ನಾವು ಪ್ರತಿಭಟನೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕಾಗತ್ತೆ. ಅದಕ್ಕೆ ಅವಕಾಶ ಮಾಡಿಕೊಡೋದು ಬೇಡ. ಅವರು ಗೊತ್ತಿದ್ದೇ ಆಡಿದರೆ ಅದು ಅವರು ದುರಹಂಕಾರ, ಗೊತ್ತಿಲ್ಲದೆ ಆಡಿದ್ರೆ ಅದನ್ನು ನಾವು ಕ್ಷಮಿಸೋಕ್ಕೆ ತಯಾರಾಗಿದ್ದೀವಿ. ಆದರೆ ಅದಕ್ಕೆ ಅವರು ಕ್ಷಮಾಪಣೆಯನ್ನು ಕನ್ನಡಿಗರಲ್ಲಿ ಕೇಳಬೇಕು ಅಂತ ಹೇಳಿ ನಾನು ಅತ್ಯಂತ ಸ್ಪಷ್ಟವಾಗಿ ನಾನು ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರನ್ನ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ ಮತ್ತು ಒತ್ತಾಯ ಮಾಡ್ತಾ ಇದ್ದೇನೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.